टिकट प्रदान कर ಸ್ವಲ್ಪ ಕಡಿಮೆ ಸರ್ ಸ್ವಲ್ಪ ಅಲ್ಲಿ ಮೂಲಿ ಬನ್ನಿ ಇವರಲ್ವಾ ಇವರು ಬೇರೆ ಹೋಗ್ಯಾರ ಅವರೇ ಸರ್ ಮಲ್ಲಪ್ಪ ಹೋಗೋದು ಸರ್ 2003 ಏನಂತ 2003 ಬ್ಯಾಚ್ ಅವರು ಸರ್ ಅವ್ರು ಬೇರೆ ಸರ್ ಅವರೊಬ್ರು ಹೋಗ್ಯಾರ ಅಂತ ರಮೇಶ್ ಹೋಗೋಣ ಅಂತ ಸರ್ ರಮೇಶ್ ಹೋಗ್ಯಾರ ಪ್ರಜನ್ ಕಾವಲ್ ಸರ್ ಈ ಕಂಪ್ಲೀಟ್ ಬಿಟ್ಟಿದ್ರೆ ಮಿಚ್ಚದ ಇವತ್ತು 2005 ಸರ್ ಸಿಗ್ಲಿವದಾರ ನಮ್ಮ ಎಮ್ಎಲ್ಎಗಳು ದೊಡ್ಡ ಬ್ಯಾಚ್ 260 ಜನ ಮೈಸೂರಲ್ಲಿ ಇದ್ದೀವಿ ಹಾಗಾಗಿ ಆಲ್ಮೋಸ್ಟ್ ಸರ್ ಇದು ಬಿಎನ್ಎಸ್ಎಸ್ ಪ್ರಕಾರ ಈಗ ಯಾವ ಸ್ಟೇಷನ್ ಅಲ್ಲಿ ಬೇಕಾದ್ರೂ ಎಫ್ಐಆರ್ ಕೊಡ್ಬೋದು. ನಾನು ಪ್ಲೇಸ್ ಆಫ್ ಅಕರೆನ್ಸ್ ಇಲ್ಲೇ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಮೀಟಿಂಗ್ ಅಲ್ಲಿ ಕೂತಾಗ ನನಗೆ ಫೋನ್ ಬಂತು ಅವರು 50 ರಿಂದ 100 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರವಿ ಗಣಿಗ ಎಮ್ಎಲ್ಎ ಹೇಳ್ತಾರೆ. 50 ರಿಂದ 100 ಕೋಟಿ ಆಫರ್ ಮಾಡ್ತಾರೆ ಅಂದ್ರೆ ಇವರಿಗೆ ಎಷ್ಟು ಆಫರ್ ಮಾಡಿದ್ದಾರೆ, ಇವರು ಎಷ್ಟು ಅಡ್ವಾನ್ಸ್ ತಗೊಂಡಿದ್ದಾರೆ, ಬೇರೆ ಯಾರ್ಯಾರು ತಗೊಂಡಿದ್ದ ಮಾಹಿತಿ ಅವ್ರ ಹತ್ರ ಇರಬೇಕು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬರುತ್ತೆ. ಇಟ್ಸ್ ಕ್ಲಿಯರ್ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅನ್ನೋದಿರಲ್ಲ, ಕ್ಲಿಯರ್ ಕಾಗ್ನಿಸಬಲ್ ಅಫೆನ್ಸ್. ಅದೊಂದು ಎಫ್ಐಆರ್ ಮಾಡಿ ಅಂತ ಹೇಳಿ ಸರ್ ಸ್ವಲ್ಪ ಮುಂದೆ ಓಕೆ ಸರ್. ಸ್ವಲ್ಪ ಇನ್ಸಿಡೆಂಟ್ ಲೈಟ್ ಅಲ್ಲ, ಕಾನೂನು ಪ್ರಕಾರ ಮಾತಾಡೋ ಹಾಗಿಲ್ಲ. ಫಸ್ಟ್ ನೀವು ತಗೋಬೇಕು, ಎಫ್ಐಆರ್ ಮಾಡಬೇಕು, ಆಮೇಲೆ ಡಿಸ್ಪೋಸಲ್ ಹೆಂಗ್ ಬೇಕಾದ್ರೆ ಮಾಡಿ. ಇಫ್ ಇಟ್ ಈಸ್ ನಾನ್ ಕಾಗ್ನೈಸಬಲ್ ಎಫ್ಐಆರ್ ಮಾಡಬೇಕು. ಇದು 50 ರಿಂದ 100 ಕೋಟಿ ಆಫರ್ ಮಾಡಿದ್ದಾರೆ ಅಂದ್ರೆ ಅದು ಕರಪ್ಷನ್ ಅಲ್ಲ. ಮಾಡಿದವರು ಯಾರು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಇವ್ರು ಆಲ್ರೆಡಿ ಎಷ್ಟು ದಿನ ತಗೊಂಡಿದ್ದಾರೆ, ಎಷ್ಟು ಅಡ್ವಾನ್ಸ್ ತಗೊಂಡಿದ್ದಾರೆ, ಅದನ್ನ ಎನ್ಕ್ವೈರಿ ಮಾಡಬೇಕು. ಸೊ ಹಾಗಾಗಿ ನಾನು ಎಫ್ಐಆರ್ ಇದು ಮಾಡ್ತೀನಿ. ಜಗಾಪುರ ಬೇರೆ ಬಿಡೋರು ಅವರು ಸುಳ್ಳು ಆರೋಪ ಮಾಡ್ತಾರೆ ಇದು ಅನ್ನೋದು ಅದು ತನಿಖೆ ಆಗಿದೆ. ಆತ ಹೇಳಿದ್ದು ಸುಳ್ಳು ಅಂತ ನಾವು ಪ್ರೂವ್ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅವರು ಅರೆಸ್ಟ್ ಆಗ್ಬೇಕು, ದುಡ್ಡು ರಿಕವರಿ. ಅದನ್ನ ಬಿಟ್ಟು ಒಬ್ಬ ಜನಪ್ರತಿನಿಧಿ, ಒಬ್ಬ ಎಮ್ಎಲ್ಎ ಆಗಿ ಮಾಡಿದ್ವಿ, ಅಂದ್ರೆ ಅದು ತಪ್ಪಾಗುತ್ತೆ. ಅಪರಾಧ ಮತ್ತೆ ಬೆಳೆಯೋದಕ್ಕೆ, ಇನ್ನೊಂದು ಅಪರಾಧ ಮಾಡೋದಕ್ಕೆ, ಇನ್ನೊಬ್ಬರ ಹೇಳಿಕೆ ಕೊಡೋದಕ್ಕೆ ಕಾರಣ. ಸೊ ಅದಕ್ಕೆ ಕ್ಲಿಯರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಎಫ್ಐಆರ್ ಆಗಬೇಕು. ಅದನ್ನ ನಾನು ಒತ್ತಾಯ ಮಾಡ್ತೀನಿ ಸರ್. ನಿಮ್ಮ ನೀವು ಕಂಪ್ಲೇಂಟ್ 3 ತಾರೀಕಿಗೆ ಎಫ್ಐಆರ್ ಕೊಡಬೇಕು.
ಮಾಡ್ಕೊಂಡು ಈಗ ಎಷ್ಟೊತ್ತು ವೇಟ್ ಮಾಡಿ ಒಂದ್ಸರಿ ರಿಸಲ್ಟ್ ತೋರಿಸಿ. ಹಂಗಿಲ್ಲ ಸರ್, FIR ತಗೋಬೇಕಾಗಿದ್ದು ನನ್ನ ರೈಟ್. ಇಟ್ಸ್ ಮೈ ರೈಟ್, ಸಿವಿಲ್ ರೈಟ್ ಅದು FIR. ಸರಿ ಈಗ ತಾವು ಕೊಟ್ಟಿದ್ದೀನಿ ಸರ್, ನಾನು ನೋಡಿ ಸರ್ ಏನೇನು ಸ್ಕೂಲ್ಸ್ ಬರ್ತಾವೆ, ಯಾವಾಗ ಬರ್ತಾವೆ ನೀನು ಹೇಳೋದಕ್ಕೆ ಕಾನೂನು ನಿಮ್ಗೆ ಅವಕಾಶ ಕೊಟ್ಟಿದ್ಯಾ? ಸರ್. ನಾವೀಗ ಒಂದು ಕಾಲೇಜ್ ಯಾವುದೋ ಒಂದು ಡೌಟ್ ಇಲ್ಲ ಈಗ ಹೊಸ BLS 173 ಕ್ಲಾಸ್ 2 ಪ್ರಕಾರ ನಾವು ಮಾಡ್ಬೋದು ಸರ್. ಏನ್ ಹೇಳ್ತಾ ಇದ್ದೀರಿ? ಬರೀ BLSS ನಿಮಿಷ. ಇಲ್ಲ ಬಿಸಿ ಅದೇ ಒಂದು ಫಿರ್ಯಾದಿ ನಮಗೆ ಕೊಟ್ಟರೆ ಅಂತ ಫಸ್ಟ್ ಲಾಸ್ ಎ ಕಂಪ್ಲೇಂಟ್, ಟ್ರಯಲ್ ಅನ್ನೋದು ಮತ್ತು ವಿಚಾರಣೆ ಸೆಕೆಂಡರಿ ಇನ್ವೆಸ್ಟಿಗೇಷನ್ ಅಲ್ಲಿ ನೀವೇನಾದ್ರೂ ಮಾಡಿ, ಸೈಲೆಂಟ್ ನೀವೇನಾದ್ರೂ ಮಾಡಿ, FIR ರಿಜೆಕ್ಟ್ ಮಾಡಿದ್ರೆ ಆಮೇಲೆ ಸರ್ ಕೊಡಕ್ಕೆ ಸರ್ ನಾವು ತಗೊಂಡು ಸರ್ ಇಲ್ಲ, ನನ್ನ ರೈಟ್ FIR ಕಾಪಿ ನನಗೆ ಕೊಡಬೇಕು, ಉಚಿತವಾಗಿ ಕೊಡಬೇಕು. ದೂರದಾಗಲಿ ಅದಕ್ಕೆ ಕೈ ಬೌಂಡ್ ಇದೆಯಾ, ತಕ್ಷಣ ಕೊಡ್ಬೇಕಂತ ಇದೆ. ಏನು ಬರ್ತದೆ ಅಲ್ಲ, ಎಷ್ಟೊತ್ತು ನಾನು ವೇಟ್ ಮಾಡಬೇಕು? ಅಲ್ಲ, ಅದನ್ನ ಈಗ ಟೈಮ್ ಹಾಕ್ಕೊಡಿ ನನಗೆ. FIR ಕಾಪಿ ಎಷ್ಟು ಕೊಡ್ತೀವಿ ಅದನ್ನ ಟೈಮ್ ಮಾಡ್ತೀವಿ. ಈಗ ಟೈಮ್ ಹಾಕ್ಕೊಡಿ ಸರ್, ಟೈಮ್ ಮೆನ್ಷನ್ ಮಾಡ್ತೀವಿ. ಜಗಾಪುರ ಮಾಡ್ತೀನಿ ಸರ್. ಟೈಮ್ ಎಷ್ಟೊತ್ತು ಬೇಕಾದ್ರೆ BNSS ಅಲ್ಲಿ ನೀವು jurisdiction ಮಾತಾಡ್ತಿಲ್ಲ. Media ಇದೆ, jurisdiction ಅಲ್ಲಿ ಅಂದ್ರೆ ಮತ್ತೆ ಡಿಮ್ಯಾಂಡ್ ಕ್ರಮ. ಪಬ್ಲಿಕೇಶನ್ ಅಲ್ಲ ಸರ್, ಎಲ್ಲಿ ಆಗ್ತಲ್ಲ ಸರ್, ಪಬ್ಲಿಕೇಶನ್ ಎಲ್ಲಿ ಆಯ್ತಲ್ಲ ಅಲ್ಲಿ ಚಟ್ಕೋಟ್ ಟು ಟ್ರೈ ದ ಕೇಸ್ ಟು ಲಾಸ್ ದ ಕಂಪ್ಲೇಂಟ್. ಎಲ್ಲಿ ಬೇಕಾದಲ್ಲ ಸರ್, ಪಬ್ಲಿಕೇಶನ್ ಎಲ್ಲಿ ಆಗ್ತಲ್ಲ ತೋಟೆ ಇದು ಎಲ್ಲಿ ಎಲ್ಲಿ ಬೇಕಾದ್ರೆ ಆಗ್ತದೆ ಇಲ್ಲಿ ಅಂತ ಏನ್ ಸಿಗ್ತವೆ? ಈಗ ಬಂದಾರ ಸರ್ ಕೇಳ ಒಂದು 50 ವರ್ಷ ಬೇಕು ಕೊಡ್ತಾರೆ. ಕಂಪ್ಲೀಟ್ ಇದು BNSS ಗೆ ಶಿಫ್ಟ್ ಆಗಿ ಎಲ್ಲ ಜನ ಅರ್ಥ ಮಾಡ್ಕೊಂಡು ಈಗ 302 ಇದೆಯಾ? ಅಥವಾ ABCD ಸರ್ ಎಲ್ಲ ಸಪರೇಟ್ ಸೆಕ್ಷನ್ ಇದೆ ಸರ್. ಮಾಡ್ರಿ ಎಷ್ಟು ಅದೊಂದು ಇದನ್ನ ಒಂದು ಟೇಬಲ್ ಅದ, ಹರಡಕ್ಕೆ ಹೊಸ ಒಂದು ಮಾಡಿದಾರಾ? ಒಂದು ಟೇಬಲ್ ಮಾಡ್ತಾರೆ ಸರ್. ಸಂತೋಷ 103 ಅಜಮಾಸ್ ಮೇಡಮ್ ಈಗ ಯಾರಿಗೆ ಯಾವ್ದು ಬೇಕಾದ್ರೆ ಏನೋ ಸ್ವಲ್ಪ ದಿನ ಹೋದ್ರೆ ಎಲ್ಲ ಹಳೇದ್ ಮರ್ತು ಬಿಡ್ತಾರೆ. ಅವಾಗ ನಾ ಹಳೇದ್ ಹೇಳಿದೆ ಸರ್, ನಮಗ ಆಗೋದಿಲ್ಲ ಅದು. 1857 ಆಗಿದೆ. ಸುಮಾರು ಒಂದು 2.5 ವರ್ಷ ನಂತರ ಅವ್ರು ಮಾಡಿದ್ರು ಸರ್ ಇದು ರಿಜಿಸ್ಟರ್ ಮಾಡಿದ ಕೊಡಕ್ಕೆ ಸರ್ ಟೈಮ್ ಬೇಗ ಕೊಡಿ. ನಾನು ದೂರುದಾರನಾಗಿ FIR ಕಾಪಿ ಕೊಡೋವರೆಗೂ ವೇಟ್ ಮಾಡ್ತೀನಿ ಸರ್. ಒಬ್ಬ ಸಿವಿಲಿಯನ್ನಿಗೆ FIR ಡಿಲೇ ಮಾಡೋದು ಕೂಡ ಅಪರಾಧ. ನಾವು ಡಿಲೇ ಮಾಡೋ ಹಾಗಿಲ್ಲ. ಎಂಡಾರ್ಸ್ಮೆಂಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.